ಗೊಲ್ಲರ ಹಟ್ಟಿಗಳನ್ನ ಕಂದಾಯ ಗ್ರಾಮವನ್ನಾಗಿ ಪರಿಗಣಿಸಿ. ಕಾಡು ಗೊಲ್ಲರ ಯುವ ಸೇನೆಯಿಂದ ತಹಸೀಲ್ದಾರ್ಗೆ ಮನವಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕರ್ನಾಟಕ ರಾಜ್ಯ ಕಾಡು ಗೊಲ್ಲರ ಯುವ ಸೇನೆ ವತಿಯಿಂದ ತಾಲೂಕಿನಲ್ಲಿರುವ ಎಲ್ಲ ಗೊಲ್ಲರ ಹಟ್ಟಿಗಳನ್ನು ಕಂದಾಯ ಗ್ರಾಮವನ್ನಾಗಿ ಪರಿಗಣಿಸಬೇಕೆಂದು ತಹಸೀಲ್ದಾರ್ಗೆ ಕಾಡು ಗೊಲ್ಲರ ಮುಖಂಡರು ಮನವಿಯನ್ನ ಸಲ್ಲಿಸಿದರು. ಇನ್ನು ತಾಲೂಕಿನಲ್ಲಿ ಸದ್ಯ 79 ಗೊಲ್ಲರ ಹಟ್ಟಿಗಳಲ್ಲಿ ಕಾಡುಗೊಲ್ಲ ಜನಾಂಗದವರು ವಾಸವಿದ್ದು, ಇವರು ಸರ್ಕಾರದ ಸರ್ವೆ ನಂಬರ್ಗಳಲ್ಲಿನ ಗೋಮಾಳ ಜಾಗದಲ್ಲಿ ಹಾಗೂ ಇತರೆ ಸ್ಥಳಗಳಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಆದರೆ ಇವರಿಗೆ ನಿಜವಾದ ನಿವೇಶನ ಹೊಂದಿರುವ ದಾಖಲೆಗಳು ಇಲ್ಲದಿರುವುದರಿಂದ ಹಲವರು ಅಧಿಕಾರವಿರದ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ. ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಕೆಲ ಕುಟುಂಬಗಳಿಗೆ ಮಾತ್ರ ಹಕ್ಕುಪತ್ರ ವಿತರಣೆಗೊಂಡಿದ್ದು, ಉಳಿದ ಕುಟುಂಬಗಳು ಇನ್ನೂ ನಿರೀಕ್ಷೆಯಲ್ಲಿದ್ದಾರೆ. ತುಂಬ ಆದ್ಯತೆ ಫ್ಲಾಗ್ಶಿಪ್ ವರ್ತಿರುವ ಕಂದಾಯ ಗ್ರಾಮ ರಚನೆ ಮಾಡುವಂಥದ್ದು ಮತ್ತು ದುರಸ್ತಿ ಮಾಡುವಂಥದ್ದು ಫ್ಲಾಗ್ಶಿಪ್ ನಡೆಯುತ್ತಿದೆ. ಈ ವಿಚಾರದಲ್ಲಿ ಈಗಾಗಲೇ ಜಿಲ್ಲೆಯ ತುಂಬ ಹೈಯೆಸ್ಟ್ ಕಂದಾಯ ಗ್ರಾಮಗಳನ್ನ ಮಾಡಲಿಕ್ಕೆ ಗುರುತನ್ನು ಮಾಡಲಾಗಿದೆ. ಈ ವಿಚಾರದಲ್ಲಿ ನಮ್ಮಲ್ಲಿ ತನುಜ ಅಂತ ಇದ್ದಾರೆ, ಅವರ ಹತ್ರ ಒಂದು ಪಟ್ಟಿ ಇದೆ. ಆ ಪಟ್ಟಿಯನ್ನು ತೆಗೆದುಕೊಂಡು ತಾವು ಏನಾದರೂ ಕೈ ಬಿಟ್ಟಿದ್ದಾರೆ ಗಮನಕ್ಕೆ ತನ್ನಿ, ಅದು ಪರಿಶೀಲನೆ ಮಾಡಿಬಿಟ್ಟು ನಮ್ಮ ನಿಯಮ ಅಡಿಯಲ್ಲಿ ಅದು ಉಪಗ್ರಾಮ, ಸ್ವತಂತ್ರ ಕಂದಾಯ ಗ್ರಾಮ, ಬಡಾವಣೆ, ವಿಸ್ತರಣೆ ಗ್ರಾಮ ಮಾಡಲಿಕ್ಕೆ ಬರುತ್ತೆ ಅಂತ ಖಂಡಿತವಾಗಿ ನಾವು ಸೇರಿಸುವಂಥ ಕ್ರಮ. ಈ ಹಿನ್ನೆಲೆಯಲ್ಲಿ ಅಳತೆಗೆ ತಕ್ಕಂತೆ ಎಲ್ಲಾ ಹಟ್ಟಿಗಳಿಗೂ ಹಕ್ಕುಪತ್ರ ನೀಡಬೇಕು ಮತ್ತು ಇವುಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿಗಣಿಸಬೇಕೆಂದು ಮನವಿಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ರಾಮಪ್ಪನಹಟ್ಟಿ, ತಾಲೂಕು ಅಧ್ಯಕ್ಷ ಮಂಜು ಕೆಂಪರಾಯನಹಟ್ಟಿ, ವಿಶ್ವನಾಥ್ ಕ್ಯಾತದೇವರಹಟ್ಟಿ, ಈರಣ್ಣ ರಾಮಪ್ಪನಹಟ್ಟಿ, ಶಂಕರ್, ನಾಗರಾಜು, ಪುನೀತ್, ರಮೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.